ಕೆಲವರು ಆರ್ಮಿಗೆ ಜಾಯ್ನ್ ಆಗ್ಬೇಕಂತ ಕೆಲವರು ಅನ್ಕೊಂಡಿರ್ತಾರೆ. ಅಂತವರಿಗೆ ನೀವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕಂತ ಹೇಳ್ತೀರಾ ಸರ್? ಆರ್ಮಿ ಸೇರುವಂತವ್ರಿಗೆ ಆರ್ಮಿಗೆ ಸೇರುವಂತ ಹುಡುಗರಿಗೆ ಅದೇ ಅಭ್ಯಾಸ ಮಾಡ್ಬೇಕು, ನಿರಂತರವಾಗಿ ಫಿಸಿಕಲ್ ಮತ್ತು ಪಕ್ಕಾ ಬೈಕಬೇಕು. ಆರ್ಮಿಗೆ ಅಂತ ಅಂದಾಗ ಫಿಸಿಕಲಿ ಫಿಟ್ ಆಗಿರ್ಬೇಕು. ಜೊತೆಗೆ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ ಬುಕ್ಗಳು ಬರ್ತವೆ. ಆ ಬುಕ್ಗಳನ್ನ ತಗೊಂಡು ಇವಾಗ್ಲಿಂದಾನೆ ಪ್ರಿಪೇರ್ ಮಾಡಿದ್ರೆ ಉತ್ತಮ. ಸಡನ್ ಆಗಿ ನಾವು ಎಕ್ಸಾಮ್ ಇದೆ ತಡಿಯಪ್ಪ ನಾನು ಓದ್ಕೋತೀನಿ ಪಾಸ್ ಆಯ್ತೀನಿ ಅನ್ನೋದು ಸುಳ್ಳು ಬೇಡ. ಯಾಕೆಂದ್ರೆ ಇವತ್ತಿನ ಸಿಚುವೇಶನ್ ಎಲ್ಲ ಫಿಲ್ಟರ್ ಮಾಡ್ತಾ ಇದಾರೆ. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಏನು ಮಾರ್ಕ್ಸ್ ತಗೊಂಡಿದ್ರೆ ಅದನ್ನ ನೋಡ್ತಾರೆ, ಮತ್ತೆ ಫಿಸಿಕಲ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ ಅದನ್ನು ನೋಡ್ತಾರೆ. ಎಲ್ಲ ಟ್ಯಾಲಿ ಮಾಡಿ ಫೈನಲ್ ರಿಸಲ್ಟ್ ಅಲ್ಲಿ ಕಟ್ ಆಫ್ ಮಾಡ್ತಾರೆ. ಅದು ಕೂಡ ಎಲ್ಲ ಪಾಸ್ ಆಗಿದ್ರು ಕೂಡ ಅದ್ರಲ್ಲಿ ಏನಾದ್ರು ಸ್ಕೋರ್ ಕಮ್ಮಿ ಇತ್ತು ಅಂದ್ರೆ ಕೆಳಗಡೆ ಬಂದ್ಬಿಡ್ತಾನೆ ಅವನು. ಇಷ್ಟು ವೇಕೆಂಟ್ ಇರ್ತವೆ, ಅಷ್ಟು ವೇಕೆಂಟ್ ಅಲ್ಲಿ ಅವ್ನು ಇರಬೇಕು ಅಂತಂದ್ರೆ ಎಕ್ಸಾಮಲ್ಲೂ ಚೆನ್ನಾಗಿ ಮಾಡಿರ್ಬೇಕು, ಫಿಸಿಕಲ್ ಚೆನ್ನಾಗಿರ್ಬೇಕು. ಎರಡು ಚೆನ್ನಾಗಿದ್ದಾಗ ಸಕ್ಸಸ್ ಆಗ್ತಾನೆ. ಇವಾಗ ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ಅವ್ರ ಜೊತೆ ನಾನು ಇಂಟರಾಕ್ಟ್ ಮಾಡಿದಾಗ ಹೇಳಿದ್ರು, ನಾನು ಆರ್ಮಿ ಆಗ್ಬೇಕಂತ ಆತರ ಹೇಳ್ತಿದ್ರು. ಅವ್ರಿಗೂನು ಈ ತರ ಯಾವ್ದಾದ್ರು ಒಂದು ಸರಿಯಾದ ಮಾಹಿತಿನ ತಗೊಳ್ಳಿ ಅಂತ ನಾವು ಹೇಳ್ತಿದ್ವಿ. ಬಟ್ ಅವ್ರ ಮೆಂಟಾಲಿಟಿ ಯಾವ ತರ ಇದೆ ಅಂತ ಹೇಳಿದ್ರೆ, ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಆಗುತ್ತೆ ಅಥವಾ ನಾವು ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು, ಆ ತರ ಮೆಂಟಾಲಿಟಿನಲ್ಲಿ. ಫಿಸಿಕಲ್ ಒಂದೇ ಕ್ಲಿಯರ್ ಆಗ್ಬೇಕು ಅಂತಲ್ಲ, ಫಿಸಿಕಲ್ ಇಂಪಾರ್ಟೆಂಟ್ ಬೇಕೇ ಬೇಕು. ಅದ್ರಲ್ಲೂ ಕೂಡ ಸ್ಕೋರ್ ಇರ್ತವೆ, ಮಾರ್ಕ್ಸ್ ಅಂತ ಇರ್ತವೆ. ಅದ್ರ ಜೊತೆಗೆ ಎಕ್ಸಾಮ್ ಅಲ್ಲೂ ಕೂಡ ಅಷ್ಟೇ ಅದು ಪರಿಗಣನೆ ತಗೋತಾರೆ. ಎಕ್ಸಾಮ್ ಅಲ್ಲೂ ಕೂಡ ಚೆನ್ನಾಗಿ ಮಾಡ್ಬೇಕು. ಎಕ್ಸಾಮ್ ಅಲ್ಲೂ ಚೆನ್ನಾಗಿ ಮಾಡಿ, ಫಿಸಿಕಲ್ ಚೆನ್ನಾಗಿದೆ, ಒಳ್ಳೆ ಸ್ಟ್ಯಾಂಡರ್ಡ್ ಫಿಸಿಕಲ್ ಇದೆ, ಎಕ್ಸಾಮ್ ಅಲ್ಲೂ ಚೆನ್ನಾಗಿ ಮಾಡಿದಾನೆ ಅಂತ ಅಂದಾಗ ಅವ್ನು ಪಾಸ್ ಆಗ್ತಾನೆ ಆಟೋಮೆಟಿಕ್ ಆಗಿ. ಈಗ ನಮ್ಮ ಅಕಾಡೆಮಿಯಲ್ಲಿ ಎಷ್ಟೋ ಹುಡುಗರು 4-5 ಹುಡುಗರು ಏನಾಗಿದೆ ಅಂದ್ರೆ ಎಕ್ಸಾಮ್ ಪಾಸ್ ಆಗಿದ್ದಾರೆ, ಫಿಸಿಕಲ್ ಪಾಸ್ ಆಗಿದ್ದಾರೆ, ಬಟ್ ಅವರು ಇದರಲ್ಲಿ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಬರಲಿಲ್ಲ. ಅಂದ್ರೆ ಅವರು ಏನು ಪ್ರಾಬ್ಲಮ್ ಅಂತ ಅಂದ್ರೆ ಮಾರ್ಕ್ಸ್ ಕಮ್ಮಿ ಇದಾವೆ ಅಷ್ಟೇ. ಕಟಾಪಿಗೆ ಒಂದು 250 ಜನ ತಗೋಬೇಕು ಅನ್ಕೊಳ್ರಿ, ಒಂದು 300 ಜನ ಅಟೆಂಡ್ ಮಾಡಿದ್ದಾರೆ, ಎಲ್ಲ ಪಾಸ್ ಆಗಿ ಬರಿದ್ದಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ, 250 ಜನ ಅಂದ್ರೆ ಅಷ್ಟೇ ತಗೋಬೇಕಾದ್ರೆ 50 ಜನ ತಗೊಳ್ಳಲ್ಲ. ಅದ್ರಲ್ಲಿ ಯಾರು 5 ಮಾರ್ಕ್ಸ್ ಇರ್ತಾರೆ, ಎಷ್ಟು ಕಟಾಪ್ ನಿಲ್ಲಿಸ್ತಾರೆ, ಆ ಕಟಾಪ್ ಅಲ್ಲಿ ಎಷ್ಟು ಜನ ಇದಾರೆ ಅವ್ರಿಗೆ ಅವಕಾಶಗಳು ಸಿಗ್ತವೆ. ಅದಕ್ಕೋಸ್ಕರ ಹೇಳೋದು, ಪ್ರಯತ್ನ ಪಡಿ, ನಿರಂತರ ಪ್ರಯತ್ನ ಪಡಬೇಕು. ಒಂದ್ಸರಿ ಫೇಲ್ ಆಯ್ತು ಅಂದ್ರೆ ಮನದಲ್ಲಿ ಕುತ್ಕೊಂಡ್ರೆ ಪ್ರಯೋಜನ ಆಗಿಲ್ಲ. ಕಂಟಿನ್ಯೂ ಆಗಿ ಇರಬೇಕು, ಛಲ ಇರಬೇಕು. ಏನಾದ್ರೂ ನಾನು ಆರ್ಮಿಗೆ ಹೋಗ್ಲೇಬೇಕು, ನಾನು ಪೊಲೀಸ್ಗೆ ಹೋಗ್ಲೇಬೇಕು ಅಂತ ಕನಸು ಕಟ್ಕೋಬೇಕು. ಅದ್ರ ಬಗ್ಗೆನೇ ಒಂದ್ ಸ್ವಲ್ಪ ತಯಾರಿ ನಡ್ಕೋಬೇಕು. ಗೊತ್ತಿಲ್ಲ ಅಂದ್ರೆ ಕೇಳ್ಕೊಂಡು ರೆಡಿ ಮಾಡ್ಕೋಬೇಕು. ಸರ್, ಇವಾಗ ನಿಮ್ಮ ಅಕಾಡೆಮಿ ಬಗ್ಗೆ ತುಂಬಾ ಜನ ಗೊತ್ತಿದೆ. ಪ್ರಿಯಾಪಟ್ನ ಅಂತ ಅಂದ್ರೆ ಶಿವ ಸೈನಿಕ ಅಕಾಡೆಮಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇನ್ನ ಕೆಲವರಿಗೆ ಗೊತ್ತಿಲ್ಲ. ಜೊತೆಗೆ ನಮ್ಮ ಪ್ರಿಯಾಪಟ್ನದಿಂದ ಹೊರಗಡೆ ಹೋದ್ರು ಕೆಲವೊಂದ್ ಕಡೆ ಈ ತರ ಫ್ರೀ ಆಗಿ ಅಕಾಡೆಮಿ ಸಿಗುತ್ತೆ, ಒಂದು ಕೋಚಿಂಗ್ ಸಿಗುತ್ತೆ, ನಾವು ಆರ್ಮಿ ಆಗ್ಬಹುದು ಅನ್ನೋದು ಸ್ವಲ್ಪ ಕಡಿಮೆ ಇದೆ. ಸೊ ಹೊರಗಡೆ ಅವ್ರಿಗೆ ಇದಕ್ಕೆ ಅಲೋ ಇದೆಯಾ? ಜೊತೆಗೆ ನಿಮ್ಮ ಒಂದು ಶಿವ ಸೈನಿಕ ಅಕಾಡೆಮಿ ಯಾವಾಗಿಂದ ಸ್ಟಾರ್ಟ್ ಆಯ್ತು, ಯಾವ ತರ ನಡೀತಿದೆ, ಎಷ್ಟು ಒಂದೊಂದು ಬ್ಯಾಚ್ ಅಲ್ಲಿ ಯಾವ ತರ ಔಟ್ಪುಟ್ ಆಗ್ತಿದೆ, ಆ ತರ ಹೇಳ್ಬೋದಾ ಸರ್? ಅದೇ ಆಕ್ಚುಲಿ ಟೋಟಲ್ ಆಗಿ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಿಮಗೆ, ಅದೇ ಆಲ್ರೆಡಿ ಹೇಳಿದೆ ನಿಮಗೆ ಇದರ ಸ್ಟಾರ್ಟ್ ಮಾಡಿದೆ ಯಾವ ರೀತಿ ಜರ್ನಿ ಅಂತ ಹೇಳಿ. ಸ್ಟಾರ್ಟಿಂಗ್ ಬ್ಯಾಚ್ ಅಲ್ಲಿ 47 ಜನ ಫಿಸಿಕಲ್ ಸ್ಟ್ಯಾಂಡರ್ಡ್ ಆದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ ಜಾಸ್ತಿ ಆಗಲಿಲ್ಲ, ಕಮ್ಮಿ. ಯಾಕೆಂದ್ರೆ ಫಿಸಿಕಲ್ ಮಾಡ್ಕೊಂಡ್ರು ಮತ್ತೆ ಎಕ್ಸಾಮ್ ಅಲ್ಲಿ ಸುಮಾರು ಜನ ಹೊಂಟವರು. ಎಕ್ಸಾಮ್ ಏನು ತಿಳ್ಕೊಂಡ್ರು ಅಂದ್ರೆ ಈಸಿ ತಿಳ್ಕೊಂಡ್ರು, ಬಿಡು ನಮ್ಮ ಫಿಸಿಕಲ್ ಆಗಿದಿಲ್ಲ ಅಂತ ಹೇಳಿ. ಬಟ್ ಇವಾಗ ಆ ಥರ ಇಲ್ಲ, ಒಂದು ಸ್ವಲ್ಪ ಶ್ರಮ ಪಡಬೇಕಾಗತ್ತೆ, ಸುಲಭ ಅಲ್ಲ. ನೀವು ಹೇಳಿದ್ರಿ ನಮ್ಮ ಪ್ರಿಯಾಪಟ್ನ ತಾಲೂಕಿನವ್ರಿಗೆ ಮಾತ್ರ ಅಂತಲ್ಲ, ಆಲ್ ಕರ್ನಾಟಕ ಯಾರೇ ಬಂದರೂ ಕೂಡ ಫಿಸಿಕಲ್ ಟ್ರೈನಿಂಗ್ ಇದೆ, ಅದು ಫ್ರೀ ಆಗಿರ್ತದೆ. ಅದು ನಮ್ಮ ಏನು ನಾವು ಅಕಾಡೆಮಿಯಿಂದ ಎಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದೀವಿ ಎಲ್ಲ ಉಚಿತವಾಗಿ ಕೊಡುವಂಥ ಕೆಲಸ. ಅದು ಫಿಸಿಕಲ್ ಏನಾರ ಕ್ಲಾಸ್ ತಗೊಂತ ಸ್ಟಾರ್ಟ್ ಆದಾಗ, ಎಕ್ಸಾಮ್ ಸಂಬಂಧಪಟ್ಟಂಗೆ ಬೇರೆ ಕ್ಲಾಸ್ ಸ್ಟಾರ್ಟ್ ಆದಾಗ ಅವ್ರಿಗೆ ಲೆಕ್ಚರರ್ಸ್ಗೆ ಏನು ಫೀಸ್ ಇದೆ ಅವ್ರಿಗೆ ಕೊಡ್ಕೋಬೇಕಾಗುತ್ತೆ. ಅದಕ್ಕೆ ನಮಗೂ ಏನು ಸಂಬಂಧ ಬರಲ್ಲ. ಫಿಸಿಕಲ್ ಆಕ್ಟಿವಿಟೀಸ್ ಏನಿದೆ ಅದು ವಿರಾಗಂಟ್ಲು ಫ್ರೀ ಆಗಿರುತ್ತದೆ ಇಲ್ಲಿ ಪ್ರಿಯಾಪಟ್ಟಣದಲ್ಲಿ. ನಮ್ದು ಆಕ್ಚುಲಿ ಈಗ ಫಸ್ಟ್ ರಾಮನಗರ ಸ್ಟಾರ್ಟ್ ಆಗಿದ್ದು, ಅಲ್ಲೊಂದು 6 ತಿಂಗಳಾದ್ಮೇಲೆ ಮತ್ತೆ ಪ್ರಿಯಾಪಟ್ಟಣ ಆದ್ಮೇಲೆ ಹುಣಸೂರು, KR ನಗರ, ಸಾಲಿಗ್ರಾಮ, ಮಿರ್ಲೆ, ಹಳ್ಳಿ ಮೈಸೂರು, ಇಲ್ಲಿ ಇಷ್ಟು ಭಾಗದೆಲ್ಲ ನಡೀತಾ ಇದೆ. ಬಟ್ ನಾವು ಮಧ್ಯದಲ್ಲಿ ಹುಡುಗರು ಏನಾರ ಕಮ್ಮಿ ಆದಾಗ ಅಲ್ಲಿ ನಾವು ಹೋಗಿ ಇದು ಮಾಡಲ್ಲ. ಬಟ್ ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡ್ತಾ ಇದೀವಿ ಎಲ್ಲ. ಎಲ್ರಿಗೂ ಗೊತ್ತಾಗಬೇಕು ಆರ್ಮಿ ಬಗ್ಗೆ ಏನು, ಅವ್ರಿಗೆ ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ. ಮೋಟಿವೇಶನ್ ಮಾಡ್ತಾರೋ ಕೆಲಸ, ಎಲ್ಲ ಕಾಲೇಜ್ಗೆ ಹೋಗೋದು, ಎಲ್ಲ ಕಡೆ ಹೋಗಿ ಒಂದು ಸ್ವಲ್ಪ ವಿಸಿಟ್ ಮಾಡಿ ಒಂದು ಮೋಟಿವೇಶನ್ ಮಾಡೋದು ಕೆಲಸ ಮಾಡ್ತಾ ಇದೀವಿ. ಸ್ಟಾರ್ಟಿಂಗೇ ಹೇಳ್ದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇವಾಗ ನಮ್ಮ ಜನಗಳು, ಈಗ ನಾವೇ ಆದ್ರೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಂಥದ್ರಲ್ಲಿ ನೀವು ಈ ತರ ಒಂದು ಫ್ರೀ ಆಗಿ ಕೋಚಿಂಗ್ ಮಾಡಬೇಕು, ಯುವಕರಿಗೆ ಯೂಸ್ ಆಗ್ಬೇಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೀರಾ. ಇದಕ್ಕೆ ನಿಮ್ ಇನ್ಸ್ಪಿರೇಷನ್ ಯಾರಾಗಿದ್ರು ಸರ್? ಮತ್ತೆ ನೀವು ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ರ ಸರ್? ಆಕ್ಚುಲಿ ಯಾಕೆಂದ್ರೆ ನಾವು ಏನು ಶ್ರೀಮಂತರಲ್ಲ, ನಾನು ಕೂಡ ಒಂದು ಬಹಳ ಕಷ್ಟ ಅನುಭವಿಸ್ಬಿಟ್ಟೆ ಬಂದಿರುವಂತದ್ದು. ಈ ತರ ನಾವು ಇಲ್ಲಿ ಕುಂತಿದ್ದೀನಿ ಅಂದ್ರೆ ತುಂಬಾ ಕಷ್ಟ ಇದರಿಂದ ತುಂಬಾ ಇದೆ, ಕಷ್ಟ ಇದೆ. ಆಕ್ಚುಲಿ ನಮಗೂ ಕೂಡ ಆ ಟೈಮಲ್ಲಿ ಕಾಲೇಜ್ಗೆ ನಾವು ಹೋಗ್ಬೇಕು ಅಂದ್ರೆ ಫೀಸ್ ಕಟ್ಟೋದು ಕೂಡ ಬಹಳ ಕಷ್ಟ ಆಯಿತು ಆ ಟೈಮಲ್ಲಿ. ಅಂತ ಒಂದು ಕಷ್ಟ ಆದಿಗಳನ್ನ ಬಂದಾಗ ಇವತ್ತಿನ ದಿನಗಳಲ್ಲಿ ಹುಡುಗರು ಹೋಗ್ತಾರೆ, ಅಕಾಡೆಮಿಗೆ ಹೋಗ್ತಾರೆ ಅಂದ್ರೆ ಒಂದು 30,000-35,000 ಯಾವುದೇ ಅಕಾಡೆಮಿ ಅಂತೂ ಟ್ರೈನಿಂಗ್ ಕೊಡಲ್ಲ ಅವ್ರಿಗೆ. ಆ ಉದ್ದೇಶ ಇಟ್ಕೊಂಡು ನಮ್ಮ ತರನೇ ಪಾಪ ನಾವು ಕಷ್ಟ ಆದಿಲ್ ಬಂದೀವಿ, ನಮ್ಮ ತರನೇ ಹುಡುಗರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಶುರು ಮಾಡಿದ್ವಿ. ಎಷ್ಟೋ ಜನಕ್ಕೆ ಅನುಕೂಲ ಆಗಲಿ, ಎಷ್ಟೋ ಜನಕ್ಕೆ ಅನುಕೂಲ ಆಗ್ತಾ ಇದೆ ಇದು. ಹುಡುಗರನ್ನ ಕೂಡ ಬೇಕಾದ್ರೆ ನೀವು ಇಂಟರ್ವ್ಯೂ ತಗೊಂಡು ಕೇಳ್ಬೋದು ಯಾವ ರೀತಿ ಅಂತ. ನಿಮಗೆ ಗೊತ್ತಿರೋರು, ಯಾರು ಪಾಸ್ ಆಗಿರೋಂಥವ್ರು, ಈಗ ಸರ್ವಿಸ್ ಮಾಡ್ತಾರಂಥವ್ರು,
ಅಲ್ಲ ಟ್ರೈನಿಂಗ್ ಬರ್ತಾ ಇರೋಂಥವ್ರು ನಿಮ್ಮ ಊರಲ್ಲೂ ಕೂಡ ಇದ್ದಾರೆ ತುಂಬ ಅವ್ರನ್ನ ಕೇಳಿ ಬಟ್ ಶುರು ಮಾಡಿದ ಇನ್ಸ್ಪಿರೇಷನ್ ಅಂತ ಹೇಳಿದಾಗ ನಾವು ನಮ್ಮ ರವಿ ಡಿ ಚನ್ನಣ್ಣ ಸರ್ ಆಗ್ಬೋದು, ನಮ್ಮ ಅಪ್ಪು ಸಾರು ಆಗ್ಬೋದು, ಈ ಥರ ಅವರು ಒಂದು ನಮಗೆ ಒಂದು ಏನೋ ಈ ಥರ ಮಾಡ್ಬೋದು ಯಾಕೆಂದ್ರೆ ನಾವು ಜನಗಳಿಗೆ ಆಗ್ಬೋದು ಹುಡುಗರಿಗೆ ಆಗ್ಬೋದು ದುಡ್ಡು ಕಾಸು ನಾವು ಆರ್ಥಿಕವಾಗಿ ಸಪೋರ್ಟ್ ಮಾಡಲಿಲ್ಲ ಅಂದರು ನಾವು ಕಲ್ತಿರೋಂಥ ವಿದ್ಯೆನ ನಾವು 4 ಜನಕ್ಕೆ ಹಂಚುವಂಥದ್ದು ಅಷ್ಟೇ ಉಳ್ಕೊಳ್ಳೋದು ಅನ್ನೋದು ನಮ್ಮ ಅಪ್ಪು ಸರ್ ಅವರು ಹೇಳ್ಕೊಟ್ರು ನಮಗೆ ಅಲ್ವಾ. ಎಷ್ಟೇ ಸಂಪಾದನೆ ಮಾಡೋರು ಎಲ್ಲ ಮಾಡೋರು ಅವರೆಲ್ಲ ಬಿಟ್ಬಿಟ್ಟೆ ಹೋದ್ರು. ಬಟ್ ಈಗ ಅವ್ರ ಹೆಸರು ಯಾವಾಗಲೂ ನಾವು ನೆನೆಸ್ಕೋತೀವಲ್ವಾ, ಆ ಥರ ನಾವು ಮಾಡೋ ಕೆಲಸಗಳು ಉಳ್ಕೋಬೇಕು, ಹೆಸರಾಗಿ ಉಳ್ಕೋಬೇಕಷ್ಟೇ. ಅದೇನಾಗ್ತದೋ ಕಷ್ಟನೂ ಇರ್ತದೆ, ಅದರಲ್ಲಿ ಎಲ್ಲ ಇರ್ತವೆ. ಈಗ ಕೋವಿಡ್ ಟೈಮಲ್ಲಿ ನಾವು ಕಿಟ್ಗಳನ್ನೆಲ್ಲ ತಗೊಂಡೋಗಿ ಪ್ರತಿಯೊಂದು ಜಾಗಕ್ಕೂ ಎನಿಸ್ತಾ ಇದ್ದೆ ನಾವು ಎಲ್ಲ ಕಡೆನೂ. ಈ ಕಡೆ ಯಾರನಾದ್ರಿಂದ ಹಿಡಿದು ಈ ಕಡೆ ಹುಣಸೂರು ಎಲ್ಲ ಬಳಸ್ಕೊಂಡು ನಮ್ಮ ಕೈಲಾದಂಥದ್ದು ಅಂಥ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಎಲ್ರಿಗೂ ಕೂಡ ಅದನ್ನೇ ಸಲಹೆ ಕೊಡ್ತೀನಿ. ಯಾಕೆಂದರೆ ನಾವು ಸಂಪಾದನೆಯಿಂದನೇ ಬಿದ್ದರೆ, ದುಡ್ಡಿಂದನೇ ಬಿದ್ದರೆ ಆಗಲ್ಲ. ಇವತ್ತಿನ ಜನ್ರೇಷನ್ಲಿ ಇವತ್ತು ಯಾವ ತಿರ್ತಾನೆ ಮನುಷ್ಯ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ದಿನದಲ್ಲಿ ನೆನ್ನೆ ಮಾತಾಡಿಸ್ತಾನೆ ಇವತ್ತಿರಲ್ಲ, ಇವತ್ತು ಮಾತಾಡ್ಸೋ ನಾಳೆ ಇರಲ್ಲ. ಆ ಥರ ನಾವು ಇರೋ ಗಂಟೆ ಏನಾದರೂ ಒಂದು ಸ್ವಲ್ಪ ನಾವು ಏನು ನಮ್ಮ ಹತ್ರ ಒಂದು 10 ರೂಪಾಯಿ ಇದೆ ಅಂದರೆ ಒಂದು 2 ರೂಪಾಯಿ ಜನಗಳಿಗೆ ದಾನ ಮಾಡಿ ಅವ್ರನ್ನೂ ಚೆನ್ನಾಗಿ ನೋಡಿಕೊಂಡು ನಾವು ಚೆನ್ನಾಗಿರ್ಬೇಕು. ಸರ್, ಇದು ಫ್ಯಾಮಿಲಿ ಕಡೆಯಿಂದ ಎಲ್ಲ ಸಪೋರ್ಟ್ ಹೇಗಿತ್ತು, ಜೊತೆಗೆ ಫ್ರೆಂಡ್ಸ್ ಕಡೆಯಿಂದೆಲ್ಲ? ಇವಾಗ ಫ್ಯಾಮಿಲಿ ಕಡೆ ಆ್ಯಕ್ಚುಲಿ ನಾವು ಇವೆಲ್ಲ ಮಾಡಬೇಕು ಅಂತ ಫ್ಯಾಮಿಲಿ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಈಗ ಫ್ಯಾಮಿಲಿ ಸಪೋರ್ಟ್ ಇಲ್ದ್ರೆ ನಾವೆಲ್ಲ ಹೊರಗಡೆ ಹೋಗ್ತೀವಿ ಟ್ರೈನಿಂಗು ಅಂದರೆ ಆ ಟೈಮಲ್ಲಿ. ಇವಾಗ ಒಂದು ಸ್ವಲ್ಪ ಕಮ್ಮಿ ನಾನು ಹೊರಗಡೆ ಹೋಗ್ತಾ ಇರೋದು. ಯಾವಾಗ ನಾವು ಸ್ಟಾರ್ಟಿಂಗ್ ಅಕಾಡೆಮಿ ಓಪನ್ ಮಾಡಿದಾಗ ಅಂತೂ ನಾವು ಹೊರಗಡೆ ನೀವು ನೈಟ್ ಒಂದು 3 ಗಂಟೆಗೆ ಮನೆಗೆ ಬಂದರೂ 4:15 ಗ್ರೌಂಡ್ಕೊಂಡು ಹೋಗ್ಬಿಟ್ಟಿದ್ವಿ. ಮನೆಗೊಳಗೆ ಬರೋದಂಗೆ ಹೊರಗಡೆ ಮಗ ತೊಳ್ಕೊಂಡು ಇಲ್ಲೇ ಸೀದಾ ಗ್ರೌಂಡಲ್ಲಿ ಹೋಗ್ಬಿಡ್ತಾ ಇದೆ. ಒಂದು ನಮ್ಮ ಪಿ ಟಿ ಡ್ರೆಸ್ ಯಾವಾಗಲೂ ನಿಕ್ಕರು ಮತ್ತು ಒಂದು ಟಿ ಶರ್ಟ್ ಯಾವಾಗಲೂ ನಾನು ಕಾರಲ್ಲಿ ಇರೋದು. ಯಾವಾಗಲೂ ಒಂದು ಪಿ ಟಿ ಶೂ ಅದನ್ನಲ್ಲೇ ಇಟ್ಕೊಂಡಿದ್ದು ನಾನು. ಯಾಕೆಂದರೆ ಮನೆಯವ್ರಿಗೆ ಡಿಸ್ಟರ್ಬ್ ಮಾಡ್ಬೇಕಲ್ಲ, ಒಂದು 3 ಗಂಟೆ 3:15 ಬಂದು ಅವ್ರನ್ನ ಹೇಳಿಸ್ಬಿಟ್ಟು ಆಗ್ಬೇಕು ಅಂದ್ಬಿಟ್ಟು ಸೀದಾ ನಾನು ಅಲ್ಲೇ ಮಕ್ಕ ತೊಳ್ಕೊಂಡು ಹೊರಗಡೆ ಫ್ರೆಶ್ ಅಪ್ ಆಗಿ ಮತ್ತೆ ಸೀದಾ ಗ್ರೌಂಡ್ ಹೋಗಿ ಮತ್ತೆ ತಿರ್ಗಾ ಅಲ್ಲಿಂದ ಬರೀನಿ. ಮತ್ತೆ ತಿರ್ಗಾ ರೊಟೇನ್ ಆಗ್ತಿತ್ತು, ಭಾಳ ವರ್ಕ್ ಮಾಡ್ತಿತ್ತು. ಎಲ್ಲ ಕಡೆನೂ ಹೋಗೋದು, ಮೋಟಿವೇಶನ್ ಮಾಡೋದು, ಆರ್ಮಿ ಬಗ್ಗೆ ಅವ್ರಿಗೆ ಮೂಡಿಸೋವಂಥದ್ದು, ಏನಾರು ಒಂದು ಸ್ವಲ್ಪ ಸಣ್ಣ ಸಹಾಯ. ಯಾವ್ದಾದ್ರು ಕ್ರಿಕೆಟ್ ಆಡ್ತಾ ಇರ್ತಾರೆ ಅವ್ರ ಜೊತೆ ಹೋಗಿ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡೋವಂಥದ್ದು, ಪುಷ್ ಅಪ್ ಮಾಡೋವಂಥದ್ದು, ಮತ್ತು ಯಾವುದೇ ಕಬಡ್ಡಿ ಆಗೋದು, ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೀತಾ ಇರ್ತದೆ ಅದ್ರ ಜೊತೆ ಹೋಗೋದು, ಈ ಥರ ಎಲ್ಲ ಮಾಡ್ತಾ ಇದೆ. ಇವಾಗ ಒಂದು ಸ್ವಲ್ಪ ಕಮ್ಮಿ. ಆವಾಗ ಅಂದರೆ ಮಾಮೂಲಿ ರೆಗ್ಯುಲರ್ ಆಗಿ ಇದ್ದೇ ಇರ್ತವೆ ರೊಟೇನು, ಬಟ್ ಆವಾಗ ಅಂದರೆ ಜಾಸ್ತಿ ಸಪೋರ್ಟ್ ಆಗ್ತಿದೆ. ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಭಾಳ ಮುಖ್ಯ, ಇಂಪಾರ್ಟೆಂಟು. ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ, ನಮಗೆ ವೈಫ್ ಆಗ್ಬೋದು, ಮನೆಯಲ್ಲಿ ಎಲ್ಲ ನನಗೆ ಸಪೋರ್ಟ್ ಇದೆ. ಅದರಿಂದ ನನಗೆ ಇಷ್ಟೊಂದು ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ಮನೆಯವರಿಂದ. ನಮ್ಮ ಸ್ನೇಹಿತರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ನಾವು ಮಾಡ್ತಾರೆ ಕೆಲಸ ನೋಡ್ಬಿಟ್ಟು ಅವರು ನಾವು ಬರ್ತೀವಿ ಅಂತೇಳಿ ತುಂಬ, ಈಗ ನೋಡಿ ಹೇಳಿದ್ನಲ್ಲ ಆಲ್ರೆಡಿ ನಿಮಗೆ, ಎಲ್ಲ ಸೈನಿಕರು ಕೂಡ ಒಂದು ನೋಡಿ ಈಗ ಒಂದು ಟ್ರಸ್ಟ್ ಮಾಡಿ, ಟ್ರಸ್ಟ್ ಕಡೆಯಿಂದ ಸರ್ ಮಾಡೋಣ, ಹೆಲ್ಪ್ ಮಾಡೋಣ ಜನಗಳಿಗೆ ಅಂತೇಳಿ ಬಂದಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ. ಒಂದು ಬೇಸ್ ಅಂತ ಸೆಟ್ ಮಾಡಿದ್ದೀವಿ. ಈಗ ಮುಂದಿನ ದಿನಗಳು ಒಳ್ಳೇದಾಗುತ್ತೆ, ಮತ್ತು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ಸೇರ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾನು ಹೇಳಿದೆ ನಿಮಗೆ, ಒಂದಷ್ಟು ಜನ ಔಟ್ಪುಟ್ ಆದ್ರು. ನನಗೆ ನಿಮ್ಮ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೆ ಯಾವಾಗ ಅಂತ ಹೇಳಿದ್ರೆ, ಅದೇ ಸಂತು ಅವ್ರ ಬ್ಯಾಚ್, ರತನ್ ಇದನ್ನಲ್ಲ ಅವ್ರ ಬ್ಯಾಚ್ ಅಲ್ಲಿ ಔಟ್ಪುಟ್ ಆದ್ರಲ್ಲ. ಸೊ ನನಗೆ ಅವ್ರು ಏನಂತ ಹೇಳಿದ್ರೆ ನನ್ನ ಜೂನಿಯರ್ಸೇ, ನಮ್ಮ ಸ್ಕೂಲ್ ಅವರೇನೆ. ಸೊ ಅವ್ರು ಔಟ್ಪುಟ್ ಆದಾಗ ಗೊತ್ತಾಯ್ತು, ಸೊ ಈ ಅಕಾಡೆಮಿ ಇಷ್ಟು ವರ್ಕ್ ಮಾಡ್ತಿದೆ ಅನ್ನೋದು ನನಗೆ ಗೊತ್ತಾಯ್ತು. ಸೊ ಬ್ಯಾಚ್ ಟು ಬ್ಯಾಚ್ ಎಷ್ಟು ಜನ ಔಟ್ಪುಟ್ ಆಗ್ತಿದ್ದಾರೆ, ಅಥವಾ ನಿಮ್ಮ ಅಕಾಡೆಮಿನಲ್ಲಿ ಜಾಯ್ನ್ ಆದವರು ಎಷ್ಟು ಜನ ಆರ್ಮಿಗೆ ಸೇರಿದ್ದಾರೆ ಸರ್? ಟೋಟಲ್ ಆಗಿ 36 ಜನ ಸೆಲೆಕ್ಷನ್ ಆಗಿದ್ದಾರೆ. ಆರ್ಮಿ ಮತ್ತು ಪೊಲೀಸು, BSF, CRPF ಎಲ್ಲ ಸೇರಿದಂಗೆ 36 ಜನ ಕಳಿಸಿದ್ದೀವಿ ನಮ್ಮ ಅಕಾಡೆಮಿಯಿಂದ. ಶಿವಸೈನಿಕ ಅಕಾಡೆಮಿಯಿಂದ ಎಲ್ಲರೂ ಸೇರಿಸ್ಕೊಂಡು ಕಳಿಸಿರೋಂಥದ್ದು 36 ಜನ ಕಳಿಸಿದ್ದೀವಿ. ಸರ್, ಇವಾಗ ನಿಮ್ಮ ಅಕಾಡೆಮಿನಲ್ಲಿ ಕೋಚಿಂಗ್ ಆಗ್ತಿದೆ ಅಲ್ವಾ ಸರ್? ಅದು ಟೈಮಿಂಗ್ ಏನಿದೆ, ಜೊತೆಗೆ ಯಾವ ಥರ ಫಾಲೋ ಅಪ್ ಮಾಡ್ತಿದ್ದಾರೆ ಮಕ್ಕಳು, ಆ್ಯಂಡ್ ವಾರದಲ್ಲಿ ಕಂಪ್ಲೀಟ್ ವಾರ ಪೂರ್ತಿ ಇರುತ್ತೆ ಅಥವಾ ಎಷ್ಟು ದಿವಸ ಇರುತ್ತೆ, 1 ವರ್ಷದಲ್ಲಿ ಎಷ್ಟಿರುತ್ತೆ, ತಿಂಗಳಲ್ಲಿ ಎಷ್ಟಿರುತ್ತೆ, ಆ ಥರ ಏನಾದರೂ ಮಾಹಿತಿ ಕೊಡ್ಬೋದಾ? ಫಿಸಿಕಲ್ ಟ್ರೈನಿಂಗ್ ರೆಗ್ಯುಲರ್ ಆಗಿರ್ತದೆ. ಸಂಡೇ ಒಂದು ಬ್ರೇಕ್ ಮಾಡ್ತೀವಿ, ಒಂದು ವಾರದಲ್ಲಿ ಒಂದ್ಸರಿ ರಜಾ ಇರ್ತದೆ. ಬಾಕಿ ಎನಿ ಟೈಮ್ ಬೆಳಿಗ್ಗೆ ಒಂದು 6:30 ಇಂದ 7:30 8 ಗಂಟೆ ತನಕ ಗ್ರೌಂಡ್ ಪ್ರಿಯಾಪಟ್ಟಣ ಸ್ಟೇಡಿಯಂ ಇರ್ತದೆ. ರಾವಂದೂರು ಇಲ್ಲಿ ಕಾಲೇಜ್ ಹತ್ರ ಇರ್ತದೆ. ಮತ್ತು ವೀಕ್ಲಿ ಒನ್ಸು ನಾವು ಇಲ್ಲಿ ಹುಣಸೂರು ಮತ್ತು KR ನಗರ ಮತ್ತು ಈ ಕಡೆ ಭಾಗದಲ್ಲಿ ಅದರ ಒಂದು ವಾರಕ್ಕೊಂದ್ಸರಿ ಹೋಗ್ತೀವಿ. ಹುಡುಗರ ಕಂಟಿನ್ಯೂ ಆಗಿತ್ತು ಅಂದರೆ ಅಲ್ಲೇ ಹೋಗ್ತೀವಿ, ಇಲ್ಲ ಅಂದರೆ ನಾವು ಒಂದು ವಾರಕ್ಕೊಂದ್ಸರಿ ಅಂತ ಹೋಗಿ ವಿಸಿಟ್ ಮಾಡಿ ಆ ಹುಡುಗರನ್ನ ಮೋಟಿವೇಟ್ ಮಾಡಿ ಒಂದು ಸ್ವಲ್ಪ ಹೇಳ್ಕೊಟ್ಬಿಟ್ಟು ಅಲ್ಲೇ ಇರೋ ಒಂದು ಹುಡುಗರನ್ನ ಒಬ್ಬರಿಗೆ ಅಭ್ಯಾಸ ಮಾಡಿ ನೋಡ್ಕೊಳ್ಳಿ ಅಂತ ಹಳೆಯ ಸ್ಟೂಡೆಂಟ್ಗಳು ಇರ್ತಾರೆ ನಮ್ಮ ಅಕಾಡೆಮಿಯವರು. ಅವ್ರೇನಾದ್ರು ಇದ್ದರೆ ಅವ್ರಿಗೆ ಹೇಳ್ಬಿಟ್ಟು ಅವ್ರ ಕೈಲಿ ಸ್ವಲ್ಪ ಫಿಸಿಕಲ್ ಮಾಡಿಸುವಂಥ ಕೆಲಸ. ಸರ್, ಇವಾಗ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು, ಮತ್ತೆ ನಮ್ಮ ದೇಹ ಫಿಟ್ ಆಗಿರ್ಬೇಕು. ಇವಾಗ ಆರ್ಮಿಗೆ ಹೋಗ್ಬೇಕಂತಂದ್ರೆ ನಮಗೆಲ್ಲ ಗೊತ್ತಿದೆ, ಕಾಮನ್ ಆಗಿ ದೇಹ ಫಿಟ್ ಆಗಿರ್ಬೇಕು, ಒಂದು ಹೈಟ್ ಆ ಥರ ಎಲ್ಲ ಇರ್ಬೇಕಂತ ಹೇಳ್ತೀವಲ್ವಾ. ಸೊ ನೀವೇನಾದ್ರೂ ಅವರಿಗೆ ಫುಡ್ ಏನಾದರೂ ಸಜೆಸ್ಟ್ ಮಾಡ್ತೀರಾ, ಈ ಥರನೇ ತಿನ್ಬೇಕು ಪರ್ಟಿಕ್ಯುಲರ್ ಆಗಿ, ಆ ಥರ ಏನಾದರೂ ಸಜೆಸ್ಟ್ ಮಾಡ್ತೀರಾ ಸರ್ ನಿಮ್ಮ ಅಕಾಡೆಮಿ? ಆ ಥರ ಏನೂ ಇಲ್ಲಮ್ಮ, ಆ ಥರ ಫುಡ್ಡು ಇದೇ ತಿನ್ಬೇಕು. ನಮ್ಮ ಭಾಗದವ್ರು ಎಲ್ಲ ಫಿಸಿಕಲಿ ಚೆನ್ನಾಗಿರ್ತಾರೆ. ಯಾಕೆಂದರೆ ಎಲ್ಲ ಕೆಲಸ ಮಾಡುವಂಥ ಹುಡುಗರು ಇರ್ತದೆ. ಈಗ ಒಂದ್ಸರಿ ನಾವು ಹೊಗೆ ಸೊಪ್ಪು ಮುರಿಯೋಕೆ ಅಂತ ನಿಂತ್ಕೊಂಡು ಈ ಕಡೆ ಹೋದ್ರೆ ಅಲ್ಲಿ ಗಂಟು ನಾವು ಮ್ಯಾಕೆ ಹೇಳೋದಿಲ್ಲ. ಆದರೆ ಫಿಸಿಕಲಿ ಚೆನ್ನಾಗಿರ್ತೀವಿ ನಾವು, ಏನು ತೊಂದರೆ ಇಲ್ಲ.
ಡಯಟ್ ಏನು ಎಕ್ಸ್ಟ್ರಾ ಏನೋ ಮಾಮೂಲಿ ಏನೋ ಮುದ್ದೆ ಊಟ ಮಾಡ್ತೀವಿ ಅದನ್ನೇ, ಮನೇಲಿ ಏನು ಪ್ರೋಟೀನ್ ಇರ್ತದೆ ಅದೇ ಇರ್ತದೆ. ಅದ್ರ ಜೊತೆಗೆ ಒಂದು ಮೊಟ್ಟೆ ಒಂದು ಆ್ಯಡ್ ಮಾಡ್ಕೊಂಡ್ರೆ ಮತ್ತೇನು ಕಾಳುಗಳು ಇರ್ತವೆ ಅವನ್ನ ಒಂದು ಸ್ವಲ್ಪ ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಫಿಸಿಕಲ್ ಮುಗಿಸ್ಕೊಂಡು ತಿಂದರೆ ಅದು ಉತ್ತಮನೆ. ಈ ಥರ ಒಂದು ಮಾಡ್ಕೋಬೋದು ಎಕ್ಸ್ಟ್ರಾ. ನಿಮ್ಮ ಅಕಾಡೆಮಿಕ್ ಜಾಯಿನ್ ಆಗ್ಬೇಕಂದ್ರೆ ಸರ್ ಯಾವ ತರ ಜಾಯಿನ್ ಆಗ್ಬೇಕು, ಅಥವಾ ನಮ್ಮ ವ್ಯೂವರ್ಸ್ ಯಾರಾದ್ರೂ ಜಾಯಿನ್ ಆಗ್ತಾರೆ ಅಂದ್ರೆ ಯಾವ ತರ ಹೇಳ್ತೀರಾ ಸರ್ ಜಾಯಿನ್ ಆಗಿ ಅಂತ? ನಮ್ಮ ನಂಬರ್ಗಳನ್ನ ನೀವು ಇದು ಮಾಡ್ರಿ, ಇದರಲ್ಲಿ ಕನೆಕ್ಟ್ ಮಾಡಿದಾಗ ನಾವು ಒಂದು 2-3 ನಂಬರ್ ಕೊಟ್ಟಿರ್ತೀವಿ. ಅದ್ರಲ್ಲಿ ಕಾಲ್ ಮಾಡಿದ್ರೆ ಯಾರೇ ಕಾಲ್ ಮಾಡಿದ್ರು ಅದಕ್ಕೆ ಮಾಹಿತಿ ಸಿಗುತ್ತೆ ಅವ್ರಿಗೆ. ಅವ್ರು ದೂರದಲ್ಲಿದ್ರೆ ಅವ್ರು ಬರೋದಕ್ಕೆ ಏನಾಗುತ್ತೆ, ಮತ್ತೆ ಇಲ್ಲೇನಾರ ಒಂದು ಸ್ಟೇ ಆಗಬೇಕು ಉಳ್ಕೋಬೇಕು ಅನ್ನೋದ್ರೆ ವ್ಯವಸ್ಥೆ ಎಲ್ಲ ಮಾಡಿಸ್ಕೊಡ್ತೀವಿ. ತೊಂದರೆ ಇಲ್ಲಿ ಲೋಕಲ್ ಇರೋರು ಮತ್ತೆ ಬರಲ್ಲ. ಈಗ ರಾಮದುರ್ಗ ಭಾಗದವರು ರಾಮದುರ್ಗ ಬರ್ತಾರೆ, ಪಿರಿಯಾಪಟ್ಟಣದವರು ಅಲ್ಲಿ ಹೋಗ್ತಾರೆ, ಹುಣಸೂರವರು ಆ ಕಡೆ ಭಾಗದಲ್ಲಿ ಹೋಗ್ತಾರೆ. ಎಲ್ಲೆಲ್ಲ ಹತ್ತಿದ್ರೆ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು, ಏನು ತೊಂದರೆ ಇಲ್ಲ. ಯಾರಿಗೂ ಅದರ ಪ್ರಾಪರ್ ಆಗಿ ನಾವು ಇಲ್ಲ ಕಟ್ನಿಟ್ಟಾಗಿ ಫೀಸ್ ಕಟ್ಸ್ಕೊಳ್ಳೋಂಥದ್ದಾಗಲಿ ಇಲ್ಲ ಆ ಥರ ಏನೂ ಇರೋದಿಲ್ಲ. ಯಾವಾಗ್ಲಾರು ಟ್ರೈನಿಂಗ್ ನಡಿಬೇಕಾದ್ರೆ ಬಂದು ಅವ್ರು ಮಾತಾಡ್ಕೊಂಡು ಜಾಯ್ನ್ ಆಗ್ಬೋದು, ಕಂಟಿನ್ಯೂ ಮಾಡ್ಬೋದು. ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಫ್ರೀ ಇರ್ತದೆ. ಕೋಚಿಂಗ್ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ ನಾವು ಅಕಾಡೆಮಿಯಿಂದ. ಕೋಚಿಂಗ್ ರೀಸನಬಲ್ ಪ್ರೈಸು. ಈಗ ರೀಸನಬಲ್ ಏನು ಅಂದರೆ, ಈಗ ನಾವೊಂದು ಮಳಿಗೆ ಮಾಡ್ತೀವಿ, ಅದ್ರ ಜೊತೆಗೆ ಲೆಕ್ಚರರ್ ಬರ್ತಾರೆ, ಆ ಲೆಕ್ಚರ್ಸು ಮತ್ತೆ ಮಳಿಗೆ ಮೇಂಟೈನ್ ಮಾಡೋ ರೀತಿಲಿ ಅಷ್ಟೇ ಮಾತ್ರ ಫೀಸ್ ತಗೊಳ್ಳೋವಂಥದ್ದು, ಎಕ್ಸ್ಟ್ರಾ ಬೇಡ. ನಮ್ಗೆ ಯಾರಿಗೂ ಬೇಡ. ಈಗ ಪ್ರಾಪರ್ ಅಕಾಡೆಮಿಗಳು ಏನು ಮಾಡ್ತವೆ ಅಂತ ಅಂದರೆ ಫೀಸ್ ಫಸ್ಟೇ ಕಟ್ಸ್ಕೊಂಡಿರ್ತಾರೆ, 3 ತಿಂಗಳು ಫೀಸ್ ಫಸ್ಟೇ ಕಟ್ಸ್ಕೊಂಡಿರ್ತಾರೆ. ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ, ಇಷ್ಟು ಅಂತ ಇರ್ತದೆ. ಒಂದು ಮ್ಯಾಕ್ಸಿಮಮ್ 15-20 ಸಾವಿರ ಈ ಥರ ಇರ್ತವೆ. ನಾವು ಆ ಥರ ಮಾಡೋದು ಬೇಡ, ಮಿನಿಮಮ್ ಅಮೌಂಟು. ಅಲ್ಲಿಗೆ ಈಗ 10 ಜನ ಸ್ಟೂಡೆಂಟ್ ಬಂದರು, ಲೆಕ್ಚರು 1-2 ಬರ್ತಾ ಇದ್ದಾರೆ, ಮತ್ತೆ ರೆಂಟು, ಇಷ್ಟಕ್ಕೆ ಅಲ್ಲಿದೆ ಕ್ಯಾಲಿಕೇಟ್ ಮಾಡಿ ಅದು ಮಾಡಿಬಿಟ್ಟು ಟೋಟಲ್ ಆಗಿ ಅದ್ರಲ್ಲಿ ಬರುವಂಥ ಅಮೌಂಟ್ ಅಲ್ಲೇ ಕೊಟ್ಬಿಡ್ತೀವಿ ಸಾಕು. ನಮ್ಗೇನು ಕೊಡೋದು ಬೇಡ, ಕಮ್ಮಿ ಆಗುತ್ತಲ್ಲ ಆಗ. ಆ ಥರ ಮಾಡೋದು. ಏನೇ ಇನ್ಫಾರ್ಮೇಷನ್ ಇನ್ನೂ ಬೇಕು, ಇನ್ಫಾರ್ಮೇಷನ್ ಅವ್ರಿಗೆ ಸಂಕ್ಷಿಪ್ತವಾಗಿ ತಗೋಬೇಕು ಅಂದಾಗ ನಮ್ಮ ನಂಬರ್ಗಳು ಕೊಟ್ಟಿದ್ದೀವಿ, 1-2 ಅದನ್ನು ಹಾಕಿ ಮಾತಾಡಿದಾಗ ಯಾವಾಗ ಫೋನ್ ಮಾಡೋರು ನಾವು ಅಟೆಂಡ್ ಮಾಡ್ತೀವಿ. ಏನೇ ಬಿಸಿ ಇದ್ರೂ ಸೈಲೆಂಟ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ನಾನು ಆಗೇನು ಕಾಲ್ ಮಾಡ್ತೀನಿ. ನಾನಲ್ಲ, ನಮ್ಮ ಟೀಮ್ ಇದೆ, ಪಕ್ಕ ಸ್ಪಂದನೆ ಮಾಡುತ್ತೆ. ಸರ್ ಇವಾಗ ಅಗ್ನಿವೀರ್ ಅಂದ್ರೆ ನಾನು ಕೇಳಿದ್ದೀನಿ, ಬಟ್ ಅದ್ರ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಅಗ್ನಿವೀರ್ ಅಂದ್ರೆ ಆಕ್ಚುಯಲ್ ಆಗಿ ಏನು, ಅದ್ರಲ್ಲಿ ಏನ್ ವರ್ಕ್ ಇರುತ್ತೆ ಸರ್? ಟೋಟಲ್ ಆಗಿ ಈಗ ಫಸ್ಟ್ ನಾವೆಲ್ಲ ಸರ್ವಿಸ್ ಮಾಡಿದಾಗ ಪರ್ಮನೆಂಟ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೋ. ಇವಾಗ ಏನ್ ಮಾಡಿದ್ರೆ ಅಗ್ನಿವೀರ್ ಅಂದ್ರೆ 4 ವರ್ಷಕ್ಕೆ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ, ಸ್ಕೀಮ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಪರವಾಗೂ ಇದ್ದಾರೆ, ಸ್ವಲ್ಪ ಜನ ವಿರೋಧವಾಗೂ ಇದ್ದಾರೆ. ಈಗ 4 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಈಗ 1-2 ವರ್ಷ ಆಯ್ತು ಈಗ ಅದು ಇದಾಗಿ. 2 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಅದನ್ನ ಕಂಟಿನ್ಯೂ ಮಾಡ್ತಾರ ಅವ್ರನ್ನ, ಇಲ್ಲ 4 ವರ್ಷಕ್ಕೆ ವಾಪಸ್ ಕಳಿಸ್ತಾರ ಅಂತ. ಅದಕ್ಕೆ ಫಸ್ಟ್ ಹೇಳಿದ್ರು ಒಂದು 50% ಇಟ್ಕೋತೀವಿ. ಈಗ 10 ಜನ ಹೋಗ್ತಾರೆ ಅಂದ್ರೆ ಅದ್ರಲ್ಲಿ 5 ಜನ ಇಟ್ಕೋತೀವಿ, 5 ಜನ ಕಳಿಸ್ತೀವಿ ಅಂತೇಳಿ. ಇವಾಗ ಏನೋ ಒಂದು 70% ಅಂತ ಬರ್ತಾ ಇದೆ. ನೋಡೋಣ ಹೆಂಗಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಇದೊಂದು ಫಸ್ಟ್ ಬ್ಯಾಚ್, ಇದು ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನಾರ ಥರ ನಾವು ಕಳಿಸಿದ್ರು ಕೂಡ ಏನಾರ ಆರ್ಮಿ ಕೋಟಾದಲ್ಲಿ ಇಲ್ಲಿ ಬೇಕಾದ್ರೆ ನಾವು ಇಷ್ಟು ಪರ್ಸೆಂಟೇಜ್ ನೀವು ಅಗ್ನಿಗೆ ಸರ್ವಿಸ್ ಮಾಡಿಸ್ಕೊಂಡಿರಿ, ನಿಮ್ಗೊಂದು ಇಷ್ಟು ವರ್ಷ ನಿಮ್ಗೆ ಇಲ್ಲಿ ಒಂದು ರೀಸನ್ ಇರ್ತದೆ, ಒಂದು 10% ನಿಮಗೆ ಕರ್ನಾಟಕದಲ್ಲಿ ಜಾಬ್ ಸಿಗುತ್ತೆ ಅನ್ನೋದೊಂದು ಇರುತ್ತೆ. ನೋಡೋಣ ಅದು ಏನಾಗುತ್ತೆ ಅಂತ ನೋಡೋಣ, ಅದು ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ. ಯುವಕರಿಗೆ ಒಂದು ಮಾಹಿತಿನ ಕೊಡ್ಬೋದು ಸರ್, ಅಥವಾ ಏನು ಒಂದು ಫಾಲೋ ಮಾಡಿ ಅಂತ ಹೇಳ್ಬೋದು ಸರ್ ನೀವು? ಅದೇ ನಾನು ಹೇಳ್ತಲ್ವಾ, ಅದು ಕೆಲಸ ಸಿಗೋದು ಬಿಡೋದು ಸೆಕೆಂಡ್ರಿ. ಏನು ಯೂತ್ಸ್ ಇದ್ದಾರೆ, ದಯಮಾಡಿ ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗ್ದಂಗೆ ಒಳ್ಳೆ ಮಾರ್ಗದಲ್ಲಿ ಹೋಗಿ, ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕು ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್ನ ಇಟ್ಕೊಳ್ಳಿ. ಬೆಳಿಗ್ಗೆ ಎದ್ದು ಫಿಸಿಕಲ್ ಆಕ್ಟಿವಿಟೀಸ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ತಗೊಳ್ಳಿ. ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗಬಾರ್ದು. ಯಾಕೆಂದರೆ ಯುವಕರೇ ಇವತ್ತು ನಮ್ಮ ದೇಶದ ಆಸ್ತಿ. ದಯಮಾಡಿ ಆ ಯುವಕರೇ ಆ ಥರ ಕೆಟ್ಟ ದಾರಿ ಹಿಡಿದಾಗ ಮತ್ತೇನು ಬದಲಾವಣೆ ಎಲ್ಲಿಂದ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಯುವಕರಿಗೂ ನಾನು ಹೇಳ್ತಾ ಇರೋದು ಅದೇ, ಯಾವುದೇ ಒಂದು ಕೆಟ್ಟ ಚಟಗಳಿಗೆ ಬಲಿಯಾಗದೆ ಒಂದು ಒಳ್ಳೆ ಮಾರ್ಗದಲ್ಲಿ ಬನ್ನಿ, ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಉತ್ತಮ ಸಮಾಜ ಕಟ್ಟೋಣ ಅಂತೇಳಿ ಈ ಮೂಲಕ. ಇವಾಗೆಲ್ಲ ನಾವು ನೋಡ್ತೀವಿ, ಎಲ್ಲ ದುಡ್ಡಿರೋರಿಗೆ ಅವಕಾಶ ಸಿಗುತ್ತೆ ಅನ್ನೋತರ. ಅವಕಾಶ ಸಿಗಲ್ಲ ಅಂತಾನೆ ಎಷ್ಟೋ ಜನ ಹಿಂಜರಿತಿರ್ತಾರೆ. ಅಂತವ್ರಿಗೆ ನಿಮ್ ಕಡೆಯಿಂದ ಒಂದು ಮೋಟಿವೇಶನ್ ಏನು ಸರ್? ತಪ್ಪು. ಇವತ್ತಿನ ದಿನದಲ್ಲಿ ದುಡ್ಡಿರೋರೇ ಕೆಲಸ ತಗೋತಾರೆ, ದುಡ್ಡಿರೋರೇ ಚೆನ್ನಾಗಿರ್ತಾರೆ, ದುಡ್ಡಿರೋರೇ ಆ ಥರ ತಪ್ಪು. ನಮ್ಮ ಶ್ರಮ, ನಾವೇನು ಶ್ರಮ ಪಡ್ತೀವಿ ಅದ್ರ ಮೇಲೆ. ಈಗ ನಾವು PSI ಆಗಬೇಕು ಅಂತ ಕನಸು ಕಟ್ಕೊಡ್ತೀವಿ, ಅದಕ್ಕೆ ನಮ್ಮ ತಯಾರಿ ಹೆಂಗಿರ್ಬೇಕು ಅಂತ ಫಸ್ಟೇ ನಾವು ನೋಡ್ಕೋಬೇಕು. ಏನು ತಯಾರಿ ಮಾಡ್ಕೋಬೇಕು, ಯಾವ ಬುಕ್ಗಳನ್ನ ಓದ್ಕೋಬೇಕು, ಮತ್ತೆ ಏನು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಕೋಬೇಕು ಅನ್ನೋದು ಶ್ರಮ ಪಡಬೇಕು. ಶ್ರಮ ಪಡೆದೇ ನಾವು ಏನೂ ಮಾಡ್ದಂಗೆ ಸುಮ್ಮನೆ ದುಡ್ಡಿರೋರೇ ಮಾಡ್ತಾ ಇದ್ದಾರೆ, ದುಡ್ಡಿರೋರೇ ಹೋಗ್ತಿದ್ದಾರೆ, ಅದೆಲ್ಲ ಸುಳ್ಳು. ಅದೆಲ್ಲ ನಾನು ಒಪ್ಪೋದಿಲ್ಲ. ನಾವು ಶ್ರಮ, ನಾವೇನಾರ ಒಂದು ಸಾಧನೆ ಮಾಡಬೇಕು, ನಾವೇನಾರು ಮಾಡಬೇಕು ಅಂದ್ರೆ ನಮ್ಮ ಶ್ರಮದಿಂದ ಮಾತ್ರ ಸಾಧ್ಯ. ಆ ಶ್ರಮಕ್ಕೆ ನಾವೇನು ಗೈಡ್ ತಗೋಬೋದು ಅಷ್ಟೇ. ನಾವೀಗ ಗೈಡ್ ಮಾಡ್ಬೋದು, ನೋಡಿ ಈ ಥರ ಬುಕ್ ತಗೊಳ್ಳಿ, ಈ ಥರ ಓದಿ, ಈ ಥರ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ ಅಂತ. ಬಟ್ ಓದೋದು ಬಿಡೋದು ಅವನೇಲೆ ಇರ್ತದೆ, ಸಾಧನೆ ಮಾಡೋದು ಕೂಡ ಅವನೇಲೆ ಇರ್ತದೆ ಹೊರತು ದುಡ್ಡು ಕಾಸು ಇರೋರಿಗೆ ಅಂತ ಏನು ಬರಲ್ಲ. ಇದರಲ್ಲಿ ನಾವೇನು ಶ್ರಮ ಪಟ್ಟರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ.